ಮಕ್ಳ ಕನ್ಸನ್ನ ಎಲ್ಲ ಅಪ್ಪ ಅಮ್ಮಂದ್ರು ನನ್ಸ್ ಮಾಡ್ತಾರೆ. ಆದ್ರೆ ಮಕ್ಳಿಗೆ ಕನ್ಸ್ ಕಾಣೋದು ಹೇಗೆ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟು ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋ ದಾರಿನೂ ತೋರಿಸಿ ಅವರೇ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಬಹುಶಃ ನಾನು ಮನೇಲಿ ಇದ್ದಿದ್ರೆ ನಮ್ಮ ಅಣ್ಣಂದ್ರ ತರ ನಾನು ರಾಕ್ಷಸ ಆಗ್ಬಿಡ್ತಿದ್ನೇನು. ಈ ಮನೆಗೆ ಬಂದು ಅಕ್ಕ ಬಾವನ್ನು ದೇವ್ರ ಜೊತೆ ಬೆಳಗ್ಗೆ ನಾನು ಮನುಷ್ಯ ಆಗಿ ಬದುಕ್ತಾ ಇದ್ದೀನಿ. ಇಂಥ ಅಕ್ಕ ಬಾವನ್ ಋಣ ತೀರಿಸೋದಕ್ಕೆ ಇದೊಂದು ಅವಕಾಶ. ನೀವು ಹೇಳ್ದಂಗೆ ಅಕ್ಕ ಬಾವನ್ ಆನಿವರ್ಸರಿನ ಅದ್ದೂರಿಯಾಗಿ ಆಚರಣೆ ಮಾಡೋಣ ಕಣ. ಹೌದು, ಅಪ್ಪ ಅಮ್ಮ ಇಬ್ರು ಫುಲ್ ಖುಷಿ ಆಗ್ಬಿಡ್ತಾರೆ. ಅವ್ರ ಲೈಫಲ್ಲೇ ಯಾವತ್ತೂ ಮರೆಯಲ್ಲ ಇದನ್ನ. ಮಾವನ್ನ ಮೆಚ್ಚಿಸ್ಬೇಕು, ಅತ್ತೆ ನಮ್ಮನ್ನ ಕೇರ್ ಮಾಡ್ಬೇಕು, ಇದೇ ತರ ಪ್ರೀತಿ ತೋರಿಸ್ಬೇಕು ಅಂತ ನೀವು ಅಪ್ಪ ಅಮ್ಮ ಯಾವಾಗ್ಲೂ ಹೀಗೆ ಇರಲಿ ಅಂತ ಯೋಚನೆ ಮಾಡ್ತಿದ್ವಿ. ನಾವ್ ಯಾವಾಗ್ಲೂ ಅವ್ರಿಂದ ಪಡ್ಕೊಳ್ಳೋದನ್ನ ಮಾತ್ರ ಯೋಚನೆ ಮಾಡ್ತಿದ್ವಿ. ಯಾವತ್ತೂ ಅವ್ರಿಗೆ ಏನಾದ್ರು ಕೊಡ್ಬೇಕು ಅಂತ ಯೋಚನೆ ಮಾಡಿಲ್ಲ. ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅವ್ರು ಖುಷಿ ಪಡೋ ತರ ನಾವ್ ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋದು? ಮಳೆ ಜಡ್ಸ್ಕೊಬಾರ್ದು. ಯೂಶುವಲ್ ಸೆಲೆಬ್ರೇಟ್ ಮಾಡೋದು ಬೇಡ, ಏನಾದ್ರು ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡಿ. ಯಾರಿಗೆ ಏನೇ ಐಡಿಯಾ ಬಂದು ಹೇಳಿ. ಓಕೆ ಚಂದ್ರು, ಯಾಕೆ ಇನ್ನು ಮಗಿಲ್ವಾ? ಯಾಕೋ ಏನಾಯ್ತು? ನೆನಪಿದ್ಯಾ? 32 ವರ್ಷಗಳ ಹಿಂದೆ ಇದೇ ದಿನ ನೆಂಟರೆಷ್ಟೆಲ್ಲ ಊರಿಂದ ನಮ್ಮ ಮನೆಗೆ ಬಂದಿದ್ರು. ಮನೆ ತುಂಬಾ ಜನ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ರು. ಒಬ್ಬ ಮನೆ ಮುಂದೆ ಚಪ್ಪರ ಹಾಕಿ ಬಾಳೆದಿನ ಕಟ್ತಾ ಇದ್ದ. ಇನ್ನೊಬ್ರು ಮನೆಯೆಲ್ಲ ಊರಿಂದ ಅಲಂಕಾರ ಮಾಡ್ತಾ ಇದ್ರು. ಇನ್ಯಾರೋ ಅಡಿಗೆ ಕೆಲಸ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ನಾಡಿದ್ದು ನಮ್ಮ ತಂಗಿ ಮದುವೆ ಅಂತ ಇಡೀ ಮನೆ ಸಂತೋಷ ಸಡಗರದಿಂದ ಆಡ್ತಾ ಇತ್ತು. ನಮ್ಮೆಲ್ಲರೂ ಖುಷಿ ಮಿತಿ ಮೀರಿ ಹೋಗಿತ್ತು. ಆದರೆ ನಮ್ಮ ತಂಗಿ ಅವಳು ಬಹಳ ಚೆನ್ನಾಗಿರಲಿ ಅಂತ ಒಂದು ಸೇರಲ್ಲಿ ನಮ್ಮೆಲ್ಲರೂ ಸುಖ ಸಂತೋಷ ಕನಸು ಎಲ್ಲನೂ ತುಂಬಿಟ್ಟಿದ್ವಿ. ಆದರೆ ಅವಳು ಆ ಸೇರನ್ನ ತಗೊಂಡು ಹೋಗಿ ಆ ನಂದನ ಮನೆ ಬಾಗಿಲಿಗೆ ಇಟ್ಟು ಒದ್ದು ಸುಖ ಸಂತೋಷ ಎಲ್ಲನ ಆ ನಂದನ ಮನೆ ತುಂಬಿದ್ಲು. ನಮ್ಮ ಮನೆನ ಬೆಳಕು ಮಾಡ್ಬಿಟ್ಟು ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಉರಿಯುತ್ತೆ ಚಂದ್ರು. ಹೌದೋಣ, ಎಷ್ಟು ಬೇಡ ಅಂದ್ರು ಪ್ರತಿ ವರ್ಷ ಈ ದಿನ ನೆನಪಾಗಿ ಮನಸ್ಸನ್ನ ಕಾಡುತ್ತೆ. ನಾನು ಈ ನೆನಪಿನ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ ಚಂದ್ರು. ಇದರಿಂದ ಹೊರಗಡೆ ಬರಲಿಕ್ಕೆ ಆಗಲ್ವೇನೋ ಅನ್ಸುತ್ತೆ. ಆದರೆ ಒಂದು ಅರ್ಥ ಮಾಡ್ಕೋ ಚಂದ್ರು, ಮೋಸ ಮಾಡಿದವಳು ಅವಳು, ಮೋಸ ಹೋದವರು ನಾವು. ಮೋಸ ಮಾಡಿರೋಳು ಒಂದಿಷ್ಟು ಪಾಪ ಪ್ರಜ್ಞೆ ಇಲ್ಲದೆ ಚೆನ್ನಾಗಿರ್ಬೇಕಾದ್ರೆ ನಾವ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಹೇಳು? ನಿಜಾಣ, ಏನು ಮಾಡೋದು? ಕೆಲವು ನೆನಪುಗಳಿಗೆ ಸಾವೇ ಇರೋದಿಲ್ಲ. ಪಾಪಿ ಚಿರಾಯಿ ಅಂತಾರಲ್ಲ ಹಾಗೆ ಈ ಕಹಿ ನೆನಪು ಅವನ ಜೀವನ ಪೂರ್ತಿ ಕಾಡ್ತಾನೆ ಇರುತ್ತೆ. ಚಂದ್ರು, ಇನ್ನೊಂದ್ಸಲ ಈ ನೆನಪುಗಳು ನಿನ್ನ ಕಾಡಿದ್ರೆ ನನ್ನ ಹತ್ರ ದಯವಿಟ್ಟು ಹಂಚ್ಕೋಬೇಡ. ನನ್ನ ಮನಸ್ಸಲ್ಲಿ ತಂಗಿ ಮಾಡಿರೋ ಗಾಯ ಮಾತ್ರ ಅಲ್ಲ, ನನ್ನ ಮಗಳು ಹೇಳಿರೋ ಬರೆ ಕೂಡ ಇದೆ. ಅದ್ರ ಜೊತೆ ಈ ನೆನಪುಗಳು ಬಂದ್ರೆ ಅದ್ರ ಮೇಲೆ ಉಪ್ಪು ಸೋರ್ದಂಗಿರುತ್ತೆ. ಏನದು? ಅಪ್ಪ ಅಮ್ಮನ ಪುಣ್ಯಕ್ಷೇತ್ರಕ್ಕೆ ಕಳಿಸ್ಬೇಡ. ನಾರ್ತ್ ಇಂಡಿಯಾದಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಅಮ್ಮಗೂ ದೇವದರ್ಶನ ಅಂದ್ರೆ ಇಷ್ಟ. ಖುಷಿಯಾಗಿ ಒಂದು ವಾರ ಹೋಗ್ಬಿಟ್ಟು ಬನ್ನಿ. ಏನಂತೀರಿ? ಅದಕ್ಕೆ ಐಡಿಯಾ ಕೊಡ್ಬಾರ್ದು. ಕೇಶ್ವಾ, ಇಂತ ಓಬಿರ ಕಾಲ ಐಡಿಯಾ ಕೊಡೋದಲ್ಲಿ ಎತ್ತಿನ ಕೈಕೊಂಡು ನೀನು ಅದೇನೋ ಹೇಳ್ತಿದಲ್ಲ ಡಿಫ್ರೆಂಟ್ ಆಗಿ ಹಾಗೆ ಹೀಗೆ ಅಂತ, ಅದಿದೇನಾ? ಹೌದೌದು, ಪುಣ್ಯಕ್ಷೇತ್ರಕ್ಕೆ ಮತ್ತೆ ತೀರ್ಥಯಾತ್ರೆಗೆಲ್ಲ ಅಪ್ಪ ಅಮ್ಮನ ಇನ್ನೂ ಸ್ವಲ್ಪ ವರ್ಷ ಆದ್ಮೇಲೆ ಕಳ್ಸೋಣ. ಈ ಪ್ಲಾನ್ ಕ್ಯಾನ್ಸಲ್. ಬೇರೆ ಏನಾದ್ರೂ ಇದೆ ಹೇಳು. ನಾನೊಂದು ಐಡಿಯಾ ಕೊಡ್ಲಾ? ಮಾಧವ್ ಭವನ್ ಪ್ರೀ ವೆಡ್ಡಿಂಗ್ ಅಲ್ಲಿ ನಾವೆಲ್ಲ ಕಪಲ್ಸ್ ಫೋಟೋ ಶೂಟ್ ಮಾಡಿಸಿದ್ವಿ. ಹಂಗೆ ಅತ್ತೆ ಮಾವಂದು ಫೋಟೋ ಶೂಟ್ ಮಾಡ್ಸೋಣ. ಅತ್ತೆಗೆ ಚೂಡಿದಾರ್ ಹಾಕೋಣ, ಮಾವಂಗೆ ಪ್ಯಾಂಟ್ ಮತ್ತೆ ಟೀ ಶರ್ಟ್ ಹಾಕ್ಸೋಣ. ಏನ್ ಹೇಳ್ತೀರಾ? ಏ ಕುಳ್ಳಿ, ಪ್ಯಾಂಟಾ ಯಾಕೆ ಶಾರ್ಟ್ಸ್ ಬರವಾ? ಅದನ್ನ ಹಾಕ್ಸೋದು ಚೆನ್ನಾಗಿರುತ್ತೆ ಕಣೋ. ಏ ಗುಲ್ಡು, ಅಪ್ಪನ ಹತ್ರ ಹೋಗಿ ನೀನು ಟೀ ಶರ್ಟ್ ಜೀನ್ಸ್ ಜಾಕೆಟ್ ಹಾಕೊಳ್ಳಿ ಮಾವ ಅಂತ ಹೇಳಿದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ. ಸುಮ್ಮನೆ ನಿಂತ್ಕೊಂಡು ಸರಿ, ಇಲ್ಲಾಂದ್ರೆ ಟೆರೆಸ್ ಇಂದ ತೊಳ್ಬಿಟ್ಟು ಸಾಯಿಸ್ಬಿಡ್ತೀನಿ. ಅಲ್ಲ ಕಣೋ, ಅದೇ ಫೋಟೋನ ಫ್ರೇಮ್ ಹಾಕ್ಸಿ ಅತ್ತೆ ಮಾವಂಗೆ ಗಿಫ್ಟ್. ಸುಮ್ಮನೆ ನೀವು ತಲೆ ಕೆಡ್ಕೊಳ್ಬೇಡಿ. ಈ ತರ ಡಬ್ಬ ಐಡಿಯಾಗಳು ಕೊಡ್ತಾ ಇರ್ತಾರೆ ಇವರು. ಇವರಪ್ಪ ಇವ್ರನ್ನ ಚೆನ್ನಾಗಿ ತಿನ್ನಿಸಿ ಕೊಬ್ಸಿ ಬೆಳೆಸ್ಬಿಟ್ಟಿದ್ರಲ್ಲ, ಅದಕ್ಕೆ ಮೈಂಡ್ ಒಂದು ಸ್ವಲ್ಪ ಮಂಡ ಆಗ್ಬಿಟ್ಟಿದೆ. ನೀವು ಮುಂದರ್ಸಿ. ಐಡಿಯಾ ಏನು? ಐಡಿಯಾ ಅಂದ್ರೆ ನಾನು ಹೇಳ್ತೀನಲ್ಲ. ಯಾರು ಹೇಳ್ತಾರೆ? ಪ್ರಿಯಮ್ಮ ಹೇಳ್ತಾರೆ. ಏನು? ನಾನಾ? ಹಾ, ನೀನೇ. ಮೊನ್ನೆ ಅನಾಥಾಶ್ರಮದಲ್ಲಿ ಬಾವು ನುಗ್ಗಿದಪ್ಪ, ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರಲ್ವಾ? ಸೂಪರ್ ಆಗಿತ್ತು ನಿನ್ನ ಐಡಿಯಾ. ಈಗ ಅದೇ ತರ ದಿನ ಐಡಿಯಾ ಕೊಡಮ್ಮ. ಪರವಾಗಿಲ್ಲ, ನನ್ಕಿಂತ ಚೆನ್ನಾಗಿ ನೀವೇ ಯಾರಾದ್ರೂ ಐಡಿಯಾ ಕೊಡ್ತೀರಾ ಅನ್ಸುತ್ತೆ. ನೀವೇ ಯಾರಾದ್ರೂ ಪ್ಲಾನ್ ಮಾಡ್ಬಿಡಿ. ಅದೆಲ್ಲ ಆಗಲ್ಲ, ನೀನೇ ಐಡಿಯಾ ಕೊಡ್ಬೇಕು ಪ್ರಿಯಾ. ಹೌದು ಪ್ರಿಯಾ, ಮೊನ್ನೆ ಅಪ್ಪನ ಬರ್ಡೇ ಮಾಡಿದ್ಯಲ್ಲ, ಅದು ಸೂಪರ್ ಆಗಿತ್ತು. ಅದೇ ತರ ಯಾವ್ದಾದ್ರು ಒಂದು ಹೊಸ ಐಡಿಯಾ ಕೊಡು ಪ್ರಿಯಾ. ಚಿಕ್ಕಪ್ಪ, ಐಡಿಯಾ ಅಲ್ಲ, ನಾನು ನಿಮ್ಮೆಲ್ಲರಿಗೂ ಒಂದ್ ಸತ್ಯ ಹೇಳ್ಬೇಕು. ಅವತ್ತು ಮಾವನ್ ಹುಟ್ಟಿದ ಬನ ಅನಾಥಾಶ್ರಮದಲ್ಲಿ ಆಚರಿಸಿದ್ವಲ್ಲ, ಆ ಐಡಿಯಾ ನಂದಲ್ಲ, ಮೀನಾ ಮತ್ತೆ ಅಮ್ಮು ಕೊಟ್ಟಿದ್ದು. ಹೌದಾ ಮೀನಾ ಅವ್ರೆ, ನೀವು ಅಮ್ಮನ ಐಡಿಯಾ ಕೊಟ್ಟಿದ್ದು ಸಕ್ಕತ್ತಾಗಿತ್ತು. ಹತ್ತಿರ ಆನಂದ. ಹಾಗಾದ್ರೆ ಐಡಿಯಾ ಕೊಡ್ಬೇಕಾಗಿರೋದು ಈಗ ಮೀನಮ್ಮ ಬಿಡಿ ಒಂದು ಐಡಿಯಾನ. ಓ ಅಕ್ಕ, ನಿಮ್ಮತ್ರ ತುಂಬಾ ಬಾಣಗಳಿವೆ ಅಲ್ವಾ? ಒಂದ್ ಬಿಡಿ ಹಂಗೆ. ಮೀನಾ, ಒಂದು ಸೂಪರ್ ಆಗಿರೋ ಐಡಿಯಾ ಬಿಸಾಕು. ಅಭಿಮಾನಿಗಳೆಲ್ಲ ಶಾಂತ ರೀತಿಯಿಂದ ವರ್ತಿಸಬೇಕು. ಚಿಕ್ಕಪ್ಪ, ಐಡಿಯಾ ಕೊಡಕ್ಕೆ ಇರೋದು ನನಗೆ. ನಿಮ್ಗೆ ಐಡಿಯಾ ಬಂತು? ನನಗೆ ಬಂದಿದ್ದ ಐಡಿಯಾ ಅಲ್ಲ, ನಿಮ್ಮೊಂದು ಭಾಷೆ ಅನ್ನೋದಕ್ಕೆ ಅಮ್ಮನ ಆಗುತ್ತೆ. ಹೋಗಿ ಬನ್ನಿ ಪ್ಲೀಸ್. ಐಡಿಯಾ ಬಂತು. ಏನು? ಏನಂದ್ರೆ ಅತ್ತೆ ಮಾವನ್ ಮದ್ವೆನ ರೀಕ್ರಿಯೇಟ್ ಮಾಡೋಣ. ಅಂದ್ರೆ ಮಾವನ್ ಕೈಲಿ ಅತ್ತೆಗೆ ಮತ್ತೆ ತಾಳಿ ಕಟ್ಸೋಣ. ಏ ಮೀನಮ್ಮ, ಈ 60 ಆದ್ಮೇಲೆ ತಾನೇ ಷಷ್ಠಿ ಪೂರ್ತಿ ಮಾಡೋದು. ಅದಕ್ಕೆ ತಾನೇ ಇದೆಲ್ಲ ಮಾಡೋದು. ಈಗ ಮಾಡಿದ್ರೆ ಷಷ್ಠಿ ಅಪೂರ್ತಿ ಆಗಲ್ಲ. ಇದು 55 ವರ್ಷ ಮಾವನಿಗೆ 60 ವರ್ಷ ಆಗಿಲ್ಲ. ಅಯ್ಯೋ ಚಿಕ್ಕಪ್ಪ, ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಅತ್ತೆ ಮಾವ ಮದ್ವೆ ಆದಾಗ ಯಾರು ಅವ್ರ ಮದ್ವೆಗೆ ಹೋಗಿರ್ಲಿಲ್ಲ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಆಗಿದ್ರು. ಈಗ ನಾವೆಲ್ಲರೂ ಸೇರಿ ಊರನ್ನೆಲ್ಲ ಕರೆದು ಮನೆ ಮುಂದೆ ಚಪ್ರ ಹಾಕ್ಸಿ ಪೆಂಡಲ್ ಹಾಕ್ಸಿ ಶಾಸ್ತ್ರೋತ್ವಾಗಿ ಅತ್ತೆ ಮಾವನ್ ಮದ್ವೆ ಮಾಡೋಣ. ಇದು ಹೇಗಿರುತ್ತೆ? ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಅಬ್ಬಬ್ಬಬ್ಬ, ಎಲ್ಲಿಟ್ಟಿದ್ದೆ ಐಡಿಯಾನ? ಎಂತ ಐಡಿಯಾ? ಸೂಪರ್ ಸೂಪರ್. ಅದೇನೋ ಸರಿ, ನಿಮ್ಮ ಐಡಿಯಾ ಸೂಪರ್ ಆಗಿದೆ. ಆದ್ರೆ ಇದಕ್ಕೆಲ್ಲ ಅಪ್ಪ ಅಮ್ಮ ಒಪ್ಬೇಕಲ್ಲ? ಒಪ್ಪಿಲ್ಲ ಅಂದ್ರೆ ನಾವ್ ಎಲ್ಲರೂ ಸೇರಿ ಒಪ್ಸೋಣ ಬಾವಾ. ಈ ತರ ಅವ್ರ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರೆ ಅವ್ರು ಯಾವತ್ತೂ ಮರೆಯಲ್ಲ. ಸರಿ, ಹಾಗಿದ್ರೆ ನಾಳೆನೇ ಅಪ್ಪ ಅಮ್ಮನ ಒಪ್ಸೋಣ. ಸರಿನಾ? ಡೀಲಾ? ಹಾಗಿದ್ರೆ ಆಪರೇಷನ್ ಆನಿವರ್ಸರಿ. ಗಿರ್ಜಾ, ಈ ಕೊಡು. ಅಂಗಡಿಗೆ ಹೋಗ್ಬರ್ತೀನಿ. ಎಲ್ಲರೂ ಒಟ್ಟಿಗೆ ಬಂದು ನಿಂತಿದ್ರಾ? ತಲಾಟೆ ಮಾಡ್ಕೊಟ್ಟಿದ್ರಾ? ನನ್ನ ಅಂಗಡಿಗೆ ತಡ ಆಗ್ತಾ ಇದೆ, ಎಲ್ಲ ಸರ್ಕೊಡಿ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ತುಂಬಾ ಮುಖ್ಯವಾದ ವಿಷಯ. ಏನದು? ಮಾತಾಡ ಹೇಳ್ತಾನೆ. ಅದು ಅದು ಅಪ್ಪನೇ ಹೇಳು. ಅದು ಅಪ್ಪನೇ. ಅಪ್ಪ ಏನದು? ಅದು ಮದ್ವಾ? ಅಪ್ಪ ಪ್ರಾಮಿಸ್, ನೀವು ಬೈಬಾರ್ದು. ನಾನು ಬೈಯಲ್ಲ. ನೀವು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳಲ್ಲ. ನೀವು ಗುರು ಅನ್ಬಾರ್ದು. ನಾನು ಗುರು ಅನ್ನಲ್ಲ. ನೀವು ನೊಂದ್ಕೋಬಾರ್ದು. ನಾನು ನೊಂದ್ಕೊಳ್ಳಲ್ಲ. ನೀವು ಬೇಜಾರ್ ಮಾಡ್ಕೋಬಾರ್ದು. ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ವಜ್ರ ಮಣಿತರ ಎಲ್ಲ ಕುನ್ನಿ ಅಂತ ಅನ್ಬಾರ್ದು. ವಜ್ರ ಏನ?
ಏನಂದ ನೀನು ಬಿಳಿ ಬಾವ ನೀವು ಸ್ವಲ್ಪ ತಿಳಿ ಭಾವದಿಂದ ಇರಿ. ಅತ್ತಿ ನೀವೇ ಹೇಳಿ, ಕೇಶವ್ ಅವರು ನೀವೇ ಹೇಳ್ಬಿಡಿ. ಹೇಳಿ ಅಕ್ಕ, ನೀವೇ ಹೇಳಿ. ಅಯ್ಯೋ ವಿಶ್ವ ಬಿಟ್ಟು ಬಿಡು. ಬಾ ನಿಮ್ದು ಅಮ್ಮನ ಮದುವೆಗೆ 32 ವರ್ಷ ಆಯ್ತು. ಅದಕ್ಕೆ ಆನಿವರ್ಸರಿ ಪ್ರಯತ್ನ ನೀವು ಮದುವೆ ಮಾಡೋಣ ಅಂತಿದ್ವಿ. ಪುರೋಹಿತರ ಪ್ರಕಾರ ಹೋಗಿ ಓದಿಸ್ತೀವಿ, ತಾಳಿನೂ ಕಟ್ಟಿಸ್ತೀವಿ. ನೀವು ಬೇಡ ಅಂತ ಹೇಳಂಗೇ ಇಲ್ಲ, ಭಯಂಗಿಲ್ಲ ಹೊಡೆಯಂಗಿಲ್ಲ. ಮುಖ್ಯವಾಗಿ ಈ ಪ್ಲಾನ್ ಒಗೆದಾಟ ಮಾಡಂಗಿಲ್ಲ. ಈಗ ಹೇಳಿದೀನಿ, ಒಟ್ಟು ಮುಗಿಸ್ಬೋದು. ಏನ ನೋಡಿ ಬಿಳಿ ಬಾವ, ನಾವೆಲ್ಲ ಸೇರಿ ಡಿಸೈಡ್ ಮಾಡಾಗಿದೆ, ನೀವು ದೂಸರ ಮಾತಾಡಂಗಿಲ್ಲ. ಏನು ನನಗೂ ಗಿರಿಜಂಗೆ ಮತ್ತೆ ಮದ್ವೆನಾ? ಏಯ್ ಎಲ್ಲ ಸಾಧ್ಯ ಇಲ್ಲ. ಅಕ್ಕನೇ ಒಪ್ಕೊಂಡಿದ್ದಾರೆ, ನಿಮ್ಗೆ ಬಾವ. ಏನು ಗಿರಿಜನ್ ನೀನು ಒಪ್ಕೊಂಡ್ಯಾ? ಹೌದು ನೋಡಿ, ನಾಚ್ಕೊಂಡು ನಿಂತಿರೋದು ಗೊತ್ತಾಗಲ್ವಾ? ಹೇಳಕ್ಕ. ಏಯ್ ದಾವು ಚಟಕ್ಕೆಲ್ಲ ನಾನು ಒಪ್ಪೋದಿಲ್ಲ. ಅಪ್ಪ ನೀವು ಮಾತ್ರ ನಮ್ಮೆಲ್ಲರ ಮದುವೆ ಬಗ್ಗೆ ಕನ್ಸ್ ಕಾಣ್ಬೋದು, ಆದ್ರೆ ನಾವು ಮದುವೆ ಬಗ್ಗೆ ಕನ್ಸ್ ಕಾಣಂಗಿಲ್ವಪ್ಪ. ಅಲ್ವಾ ಏನು ಈ ತರ ಮಾತಾಡ್ತಾ ಇದ್ದೀಯ ನೀನು? ನಿಮ್ಮ ಮದುವೆ ಬಗ್ಗೆ ನಾವು ಕನ್ಸ್ ಕಾಣೋದಕ್ಕೂ ನಮ್ಮ ಮದುವೆ ಬಗ್ಗೆ ನೀವು ಕನ್ಸ್ ಕಾಣೋದಕ್ಕೂ ವ್ಯತ್ಯಾಸ ಇದೆ. ನೀವು ನಮ್ಮ ಮದುವೆ ಮಾಡ್ತೀರಾ, ವಿಚಿತ್ರವಾಗಿದೆ ಇದು. ಅಪ್ಪ ನೀವು ಮದುವೆ ಆಗ್ಬೇಕಾದ್ರೆ ನಮ್ಗೆ ಹೇಳಿದ, ನಮ್ಮನ್ನು ಕರೆದಿದ್ದ ಇಲ್ಲ ತಾನೆ? ಅದಕ್ಕೆ ನಾವೇ ನಿಮ್ಮ ಮದುವೆ ಮಾಡಿ ಕಣ್ ತುಂಬ್ಕೊಳ್ಳೋಣ ಅಂತಿದ್ವಿ. ಆಮೇಲೆ ಕೇಶವ ನಿಮ್ಮ ಮದುವೆಗೆ ನಿಮ್ಮನ್ನು ಹೇಗೋ ಕರೆಯಕ್ಕಾಗುತ್ತೆ? ದೇವ್ರೆ ಏನಾಗಿದೆ ಇವ್ರಿಗೆ? ಗಿರಿಜಾ ಗಿರಿಜಾ ಯಾಕೋ ಅತಿರೇಕ ಆಗ್ತಾ ಇದೆ. ಇವೆಲ್ಲ ಬಾಯಿ ಮುಚ್ಕೊಂಡಿರೋ ಕೇಳು. ಇನ್ನೆಲ್ಲ ನಾನು ಒಪ್ಪಲ್ಲ. ಜಾಗ ಬಿಡಿ, ನಾವು ಹೋಗ್ತೀನಿ. ಚಿಕ್ಕ ವಯಸ್ಸಿಂದ ನಾವೇನಾದ್ರು ಕೇಳಿದ್ವಪ್ಪ? ಯಾಕೆ ನಿಮ್ಮನ್ನ ಹಿಡ್ಕೊಂಡಿದೀವಿ. ಅದಕ್ಕೆ ಯಾಕೆ ಅಪ್ಪ ಅಮ್ಮನ ಕನ್ಸ್ಕೊಂಡು ಮಾತ್ರ ಮಕ್ಳಿಗೆ ಇರಿಸ್ಬೇಕಾ? ಮಕ್ಳ ಕನ್ಸನ್ನ ಅಪ್ಪ ಅಮ್ಮ ಯಾಕೆ ಇರಿಸಬಾರ್ದು? ನಾನು ಇದನ್ನ ಖಂಡಿಸ್ತೀನಿ. ಏಯ್ ಏನೋ ಆಗಿದೆ ನಿಮಗೆ? ಏನಾದರೂ ಮಾಡ್ಕೊಡಿ, ಆದ್ರೆ ₹1 ಕೊಡೋದಿಲ್ಲ ನಾನು. ಮದುಮಗಳೇ, ನಾಳೆ ಮದುವೆ ಆಗೋದಕ್ಕೆ ರೆಡಿನಾ? ಓ ಒಳ್ಳೆ ಬಿಳಿ ಬಾವನ್ ಸವಾಸ ಆಯ್ತಿದ್ದು ಅಲ್ಲ. ಕಾರ್ಯಕ್ರಮ ಮಾಡಿ ಅಂತಾರೆ, ದುಡ್ಡು ಮಾತ್ರ ಕೊಡಬಂತೆ. ಹೆಂಗ್ ಮಾಡಕ್ಕಾಗತ್ತೆ ಅಂತ ಏನ್ ಕೇಶವ? ಬಾಸ್, ಈ ನಂದಗೋಕುಲದಲ್ಲಿ ಏನೇ ಪ್ರೋಗ್ರಾಮ್ ಆಗಬೇಕು ಅಂದ್ರೂ ಅದು ನೋ ಬಜೆಟ್ ಆಗಿರುತ್ತೆ, ಇಲ್ಲ ಲೋ ಬಜೆಟ್ ಆಗಿರುತ್ತೆ. ನೋ ಬಜೆಟ್ ಆಗಿರ್ಬೇಕು. ಕರೆಕ್ಟ್ ಬಾಸ್. ಎಷ್ಟೇ ಲೋ ಬಜೆಟ್ ಅಂದ್ರೂ ಮನೆ ಮುಂದೆ ಶಾಮಿಯಾನ ಇರಬೇಕು, ಸ್ಟೇಜ್ ಇರಬೇಕು. ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 14-15 ಸಾವಿರ ಖರ್ಚಾಗಲ್ವಾ? ಕೇಶವನ ಶಾಮಿಯಾನಾಗೆ ಅಷ್ಟೊಂದು ಖರ್ಚಾಗಲ್ಲ. ನಮ್ಮ ಬಾಸ್ ಸುಂದರೇಶ್ ಅಂತ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಕಮ್ಮಿ ಮಾಡ್ಕೊಡ್ತಾರೆ. ಏಯ್ ಒಂದು 10,000 ಬರ್ಕೊಳ್ಳಿ ಸಾಕು. ಬಾಸ್ ಎಲ್ಲೆಲ್ಲಿ ಇಟ್ಟಿದ್ದೀರಾ ಇನ್ಫ್ಲೂಯೆನ್ಸ್ನ? ಏ ಅಳಿಮೆ ಯಾವಲ್ಲಪ್ಪ, ನನ್ನ ಹೆಸರು ಕರೆಕ್ಟ್ ಹೇಳೋ, ಸುಂದರೇಶ್ ಅಲ್ಲ, ಸುಂದ್ರಾನು ಸಾಕು. ಅಮ್ಮ ನಾನು ಹೇಳ್ತಿರೋದು ನಮ್ಮ ಆಫೀಸ್ ಬಾಸ್ ಸುಂದರೇಶ್. 10,000 ಬರ್ಕೊಳ್ಳಿ. ಆ ಬಾಸ್ ನಾನಲ್ಲ. ಆದ್ರೂ ನೋಡಿ, ಈ ಊರನ್ನೆಲ್ಲ ಊಟ ಕರಿಬೇಕಾಗುತ್ತೆ, ಅದಕ್ಕೂ ಖರ್ಚಾಗುತ್ತೆ. ಅದಕ್ಕೆ ನೀವೇನು ಯೋಚನೆ ಮಾಡಿ, ಕ್ಯಾಟ್ರಿಂಗ್ ಒಂದು ಪರಿಚಯ ಇದ್ದಾನೆ, ಅವನೇನು ದುಡ್ಡೇ ಬೇಡ ಅಂತಾನೆ. ಆದ್ರೂ ಒಂದು 10,000 ಬರ್ಕೊಂಡು ಲಕ್ಷ ನಾನು ಹೇಳ್ತೀನಿ, ಮ್ಯಾನೇಜ್ ಮಾಡ್ತೀನಿ. ಚಿಕ್ಕಪ್ಪ ಇನ್ನು ಮುಗ್ದಿಲ್ಲ ಚಿಕ್ಕಪ್ಪ. ಈ ಹೂ ಹಣ್ಣು ಡೆಕೋರೇಷನ್ ಇದಕ್ಕೆಲ್ಲ 5,000 ಬೇಕು. ಅದು ಬೆಳಿಗ್ಗೆ ಎದ್ಬಿಟ್ಟು ಮಾರ್ಕೆಟ್ ಹೋಗ್ಬಿಡೋಣ, ಅವರೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಕರ್ಕೊಂಡ್ಬಿಡೋಣ. ಲೈಟ್ ಕಂಬಕ್ಕೆ ಕೆಟ್ಟ ಕುಡಿತಾರೆ. ಬೇಡ ಬಿಡು, ನೀನು ನನ್ನೇ ಸಿಕ್ಸ್ಬಿಡ್ತೀಯ ಆಮೇಲೆ. ಚಿಕ್ಕಪ್ಪ ಅದೆಲ್ಲ ಬಿಡಿ ಚಿಕ್ಕಪ್ಪ. ರಕ್ಷಾ ನೀನು 5,000 ಬರ್ಕೋ. ಒಟ್ಟು 25,000 ಆಗಿದೆ. ಹಾ, ಆಮೇಲೆ ಮೆಹಂದಿ ಬೇಕು, ಮ್ಯೂಸಿಕ್ ಸಿಸ್ಟಮ್ ಬೇಕು, ಅತ್ತೆ ಮೆಹಂದಿ ಶಾಸ್ತ್ರನ ಸೂಪರ್ ಆಗಿ ಮಾಡ್ಬೇಕು. ಆಮೇಲೆ ಅತ್ತೆಗೆ ಹೊಸ ಸೀರೆ ತಗೊಂಡ್ ಬರ್ಬೇಕು. ಇದಕ್ಕೆಲ್ಲ ಇಲ್ಲ ಅಂದ್ರೂ 2-3 ಸಾವಿರ ಅಂತೂ ಆಗುತ್ತೆ. ಇನ್ನು 2-3 ಸಾವಿರ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗ್ಬೋದು. ರಕ್ಷಾ 35,000ನ ರೌಂಡ್ ಫಿಗರ್ ಆಗಿ ಮಾಡ್ಕೊಂಬೋಣ. ಟೋಟಲ್ 35,000 ಆದ್ರೆ ಪರವಾಗಿಲ್ಲ. 2,000 ಹೆಚ್ಚು ಕಡಿಮೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹ್ಞೂ ಬಾವಾ, ನೀವು ಹೇಳಿ ಸರಿ, ಅಷ್ಟಾಗುತ್ತೆ. ಅಣ್ಣ ಜಾಸ್ತಿ ಆದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು, ಕಮ್ಮಿ ಆದ್ರೆ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು? ದಟ್ಟಿ ಕಮ್ಮಿ ಆದ್ರೆ ಓಕೆ, ಜಾಸ್ತಿ ಆದ್ರೆ ಹೆಂಗ್ ಓಕೆ? ನನಗೆ ಸ್ಯಾಲರಿ ಆಗಿದೆ, ಅದರಲ್ಲಿ ನಾನು 10,000 ರೂಪಾಯಿ ಕೊಡ್ತೀನಿ. ನಾನೊಂದು 5,000 ಕೊಡ್ತೀನಿ. ಅಪ್ಪ ಪೋಸ್ಟ್ ಆಫೀಸ್ಗೆ ಆಡಿ ಕಟ್ಟು ಅಂತ ಕೊಟ್ಟಿದ್ರು, ಅದ್ರ ನಿಮಗೆ ಕೊಡ್ತೀನಿ. 5,000. ಓಕೆ ನನ್ನ ಹತ್ರ ಒಂದು 3,000 ಇದೆ ಅಷ್ಟೇ. ನನ್ನ ಹತ್ರ ಇರೋದು, ಯಾರು ಬೈಕೋಬೇಡಿ. ಇಷ್ಟು ಅಂತ ಏನೂ ಇಲ್ಲ, ಯಾರು ಎಷ್ಟು ಕೊಟ್ಟರು ಹೆಚ್ಚೆ, ಎಲ್ಲರೂ ಪ್ರೀತಿಯಿಂದ ಕೊಡ್ತಿರೋದು. ನಾನು ಈ ಕಾರ್ ಪಾಪ ಕೊಟ್ಟಿರೋ ದುಡ್ಡನ್ನ ಸೇವ್ ಮಾಡಿದ್ದೀನಿ, ಅದನ್ನೇ ಕೊಡ್ತೀನಿ. ಒಂದು 2,000 ಇದೆ ಅಷ್ಟೇ. ನಾನೊಂದು 10,000 ಕೊಡ್ತೀನಿ. ಪಾಪ ಪ್ರಿಯಾಂಕಾ ಅವ್ರ ಹತ್ರ ಏನು ಸೇವಿಂಗ್ಸ್ ಇಲ್ಲ ಅನ್ಸುತ್ತೆ, ಅದಕ್ಕೆ ಬೇಜಾರಾಗಿದ್ದಾರೆ. ನನ್ನ ಹತ್ರನೂ ಸ್ವಲ್ಪ ಸೇವಿಂಗ್ಸ್ ಮಾಡಿರೋದಿದೆ, ಅದ್ರಲ್ಲಿ ನೋಡ್ಬಿಟ್ಟು ಕೊಡ್ತೀನಿ. ಬ್ರದರ್ಸ್ ನೋಡಿ, ಹೊರಗಡೆ ಹೋಗಿ ನಾವು ದುಡಿತಾ ಇರೋರು, ನಮ್ಮ ಹತ್ರನೇ ಸೇವಿಂಗ್ಸ್ ಇಲ್ಲ. ಇನ್ನು ಅಪ್ಪನ ಹತ್ರ ಬರೀ ಪಾಕೆಟ್ ಮನಿ ಇಸ್ಕೊಂಡ್ರು. ಇವಳ ಹತ್ರ ಸೇವಿಂಗ್ಸ್ ಇದೆ ಅಂತ. ವಾವ್, ನಗಾಡ್ಬೇಡಿ ಅಣ್ಣ, ನನ್ನ ಹತ್ರ 1,000 ಇದೆ, ಅದ್ರಲ್ಲಿ ನಾನು 800 ರೂಪೀಸ್ ಕೊಡ್ತೀನಿ. ಆಯ್ತು ಯಾರ್ಯಾರು ಏನೇನು ಕೊಡ್ಬೇಕು ಅಂತಿದ್ದೀರೋ ಫಸ್ಟ್ ಹೋಗಿ ಎಲ್ಲ ತಗೊಂಬನ್ನಿ. ಹೋಗಿ ತಗೊಂಬರ. ನಾನು ಏನಾದ್ರೂ ಸಹಾಯ ಮಾಡೋಣ ಅಂದ್ರೆ ನನ್ನ ಹತ್ರ 1 ರೂಪಾಯಿನೂ ಇಲ್ವಲ್ಲ. 3,000 ಇದೆ, ಕೊಟ್ಬಿಡ್ತೀನಿ. ಪೊಲೀಸ್ ಸ್ಟೇಷನ್ ಅದು ಇದು ಪ್ರಾಬ್ಲಮ್ ಆಗಿರಲಿಲ್ಲ ಅಂದ್ರೆ ಇನ್ನೊಂದು 2 ದಿನ ಎಕ್ಸ್ಟ್ರಾ ವರ್ಕ್ ಮಾಡಿ ನಾನು 2,000 ಸಂಪಾದನೆ ಮಾಡ್ಬೋದಾಗಿತ್ತು. ಎಲ್ಲ ಹಾಳಾಗೋಯ್ತು. ಮನೆ ಡೆಕೋರೇಷನ್ ಎಲ್ಲ ಮುಗಿಸಿ ನೈಟ್ ಡ್ರೈವಿಂಗ್ ಹೋದ್ರೆ ಅಟ್ಲೀಸ್ಟ್ 1,000 ದುಡಿಬೋದು. ಅದನ್ನ ಅಪ್ಪ ಅಮ್ಮ ಮದುವೆ ಕೊಡ್ಬೋದಲ್ಲ. ಕಾಡ್ಪಾಪ ಒಂದು ನಿಮಿಷ. ಏನು ಕರಿಬೇಕು? ಏನು ಎಲ್ಲರ ಮುಂದೆ 2,000 ಇದೆ ಅಂತ ಬಿಲ್ಡಪ್ ಅಲ್ಲಿ ಹೇಳ್ಬಿಟ್ಟೆ? ನೋಡೋ, ನನ್ನ ಹತ್ರ ಇರೋದೇ 3,000, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಲ್ಲ ಕಣು, ನಾನು ನಿನಗೇನೋ ಹೇಳಿದೆ, ಇಷ್ಟು ಬೇಗ ಮರ್ತ್ಬಿಟ್ಟಾ? ಏನು? ಈ ಫುಡ್ ಡೆಲಿವರಿ ಕೆಲಸ, ಡ್ರೈವಿಂಗ್ ಕೆಲಸ ಎಲ್ಲ ಬಿಟ್ಟು ಒಂದು ಒಳ್ಳೆ ಜಾಬ್ ನೋಡ್ಕೊಂತ ಹೇಳಿದೆ ತಾನೆ. ಮತ್ತೆ ರಾತ್ರಿ ಡ್ರೈವಿಂಗ್ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಅಲ್ಲ ಕಣೆ, ದುಡ್ಡು ಬೇಕು ತಾನೆ. ನಮ್ ಜೀವನಕ್ಕಿಂತ ದುಡ್ಡೇ ಇಂಪಾರ್ಟೆಂಟ್ ಕಾಡ್ಪಾಪ. ನಿಂಗೆ ಯಾರು ಇರ್ಲಿಲ್ಲ ಅಂದಿದ್ರೆ ಒಂದ್ ಲೆಕ್ಕ, ಅದು ನಿಂಗೆ ಬ್ಯೂಟಿಫುಲ್ ಫ್ಯಾಮಿಲಿ ಇದೆ ಕಣು. ಬೈತಾನೆ ಕಾಳಜಿ ತೋರ್ಸೋ ಅಪ್ಪ ಎಷ್ಟೇ ಬೈದ್ರು ಸಪೋರ್ಟ್ ಮಾಡೋ ಅಮ್ಮ, ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ದಿರೋ ಅಣ್ಣಂದ್ರು, ಬೆಸ್ಟ್ ಫ್ರೆಂಡ್ ತರ ಇರೋ ಮಾವ, ಅಣ್ಣನೇ ಹೀರೋ ಅಂತ ನಂಬಿರೋ ತಂಗಿ, ತಮ್ಮ ತರ ನೋಡ್ಕೊಳ್ಳೋ 2 ಅತ್ತಿಗೆ ಅಂದ್ರು. ಮತ್ತೇನು? ಯಾವಾಗ್ಲೂ ನೀನು ಖುಷಿಯಾಗಿರ್ಬೇಕು, ಸೇಫ್ ಆಗಿರ್ಬೇಕು, ನಿನ್ಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸೋ ನಾನು. ನಮ್ ಎಲ್ಲಾರ್ಗೋಸ್ಕರ ಆದ್ರೂ ಈ ತರ ರಿಸ್ಕ್ ತಗೊಳೋದ್ ಬಿಟ್ಟು ಒಂದ್ ಒಳ್ಳೆ ಜಾಬ್ ನೋಡ್ಕೊಳ್ಳೋ ಕಾಡ್ಪಾಪ. ನೀನ್ ಈಗಲಿಂದಾನೇ ಹುಡುಕಿದ್ರೆ ಒಂದ್ 2 ತಿಂಗಳಲ್ಲಿ ನಿಂಗೆ ಒಳ್ಳೆ ಜಾಬ್ ಸಿಗುತ್ತೆ. ಅತ್ತೆ ಮಾವ ಖುಷಿ ಪಡ್ಸೋಕೋಸ್ಕರ ನಾವೆಲ್ಲೂ ಏನೆಲ್ಲ ಮಾಡ್ತಾ ಇದೀವಿ. ಈ ಟೈಮಲ್ಲಿ ಬರೀ 1,000 ದುಡಿಯೋಕೋಸ್ಕರ ನೀನು ಇಡೀ ರಾತ್ರಿ ಡ್ರೈವಿಂಗ್ ಮಾಡಿದ್ರೆ ಅತ್ತೆ ಮಾವಂಗೂ ಟೆನ್ಷನ್ ಆಗುತ್ತೆ, ಬೇಜಾರಾಗುತ್ತೆ. ನನ್ನ ಮಾತು ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೀನು ಹೇಳೋದು ಕರೆಕ್ಟ್ ಬಿಡು. ಆಯ್ತು, ಇವತ್ತೊಂದಿನ ಡ್ರೈವಿಂಗ್ ಹೋಗಲ್ಲ, ಮನೇಲಿ ಇರ್ತೀನಿ ಬಿಡು. ಥ್ಯಾಂಕ್ ಯು. ಮತ್ತೆ ಕೇಕ್ ಕರಿಬೇಕು. ಇಷ್ಟು ದಿನ ನನ್ನ ರೇಗಿಸ್ತಿದ್ದೆ, ಜಗಳ ಮಾಡ್ತಿದ್ದೆ, ಕಿತ್ತಾಡ್ತಾ ಇದ್ವಿ. ಆಲ್ ಆಫ್ ಎ ಸಡನ್ ಹೆಂಗೆ ಇಷ್ಟೆಲ್ಲ ಕಾಳಜಿ ತೋರಿಸಿದ್ದೆ ನನ್ನ ಮೇಲೆ? ಒಂದೊಂದ್ಸಲ ಅನ್ಸುತ್ತೆ ನಾನೇ ಎಲ್ಲ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೇನೋ ಅಂತ. ಏನು ಹೇಳು, ನೀನು ನನ್ನ ಲೈಫಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀಯ ಅಂತ ನಾನು ಅನ್ಕೊಡಲಿಲ್ಲ.